If you focus on shit grows. If you focus on good things grow. ಈ ಸೆಷನಲ್ಲಿ ಅದು ಆ ಥರ ಇರಬೇಕಿತ್ತು, ಇದು ಈ ಥರ ಇರಬೇಕಿತ್ತು ಅಂತೇಳಿ ನೀವು ಬ್ಯಾಕ್ಗ್ರೌಂಡ್ ಹಂಗಿರಬೇಕಿತ್ತು, ಅಭಿ ಈ ಥರ ಮಾತಾಡಬೇಕಿತ್ತು, ಇಲ್ಲ ಉಳ್ದೋರು ಈ ಥರ ಹೇಳಬೇಕಿತ್ತು ಅಂತೇಳಿ ನೀವು ಅದನ್ನು ಫೋಕಸ್ ಮಾಡಿದರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ಯಾಕೆ ಅಂತ ಅಂದರೆ ನೀವು ರಾಂಗ್ ಥಿಂಗ್ ಮೇಲೆ ಫೋಕಸ್ ಮಾಡಿದರೆ ರಾಂಗ್ ಥಿಂಗ್ ಗ್ರೋ ಆಗುತ್ತೆ. ಸೊ ನೀವು ಮೇಕ್ ಶೂರ್ ಮಾಡಿ ಈ ಸೆಷನಿಂದ ಗುಡ್ ಥಿಂಗ್ಸನ್ನ ತಗೊಂಡು ಹೋಗ್ತೀರಾ ಅನ್ನೋದನ್ನ. ಸೊ ಫೋಕಸ್ ಆನ್ ವಾಟ್ ಯು ವಾಂಟ್, ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್. ಈ ಸೆಷನ್ನ ನೀವು 1.5x ಸ್ಪೀಡಲ್ಲಿ ನೋಡೋದನ್ನ ನಾನು ರೆಕಮೆಂಡ್ ಮಾಡ್ತೀನಿ. ಗುಡ್ ಮಾರ್ನಿಂಗ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದೀವಿ ಅಭಿ. ಓಕೆ, ಸೂಪರ್. ಎಲ್ರು ಆನ್ ಟೈಮಿಗೆ ಜಾಯ್ನ್ ಆಗಿದ್ದೀರಾ, ಸೂಪರ್. ಸೊ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಸ್ಕ್ರೀನ್ ಕಾಣತಾ ಅಂತ ಹೇಳಿ. ಸೊ ಎಲ್ರಿಗೂ ಸ್ಕ್ರೀನ್ ಕಾಣ್ತಾ ಇದೆಯಲ್ವಾ? ಓಕೆ. ಸೊ ನಾನು ಆಕ್ಚುಲಿ ಮುಂದೆ ಹೋಗಕ್ಕಿಂತ ಮುಂಚೆ ನಾನು ಕೆಲವೊಂದು ನಿಮಗೆ ಹೇಳಬೇಕು. ಒಂದೇ ನಿಮಿಷ. ದಿಸ್ ಸೆಷನ್ ಆಟೋ ರೆಕಾರ್ಡ್ ಆಗಿರುತ್ತೆ. ಸೊ ಈ ರೆಕಾರ್ಡಿಂಗ್ ಏನು ಕೊಡೋದಿಲ್ಲ. ಮತ್ತೆ ಪಾರ್ಟ್ ಅಥವಾ ಫುಲ್ ಆಫ್ ದಿಸ್ ಸೆಷನ್ ಮೇ ಬಿ ಅಪ್ಲೋಡೆಡ್ ಇನ್ ಸೋಷಿಯಲ್ ಮೀಡಿಯಾ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಈ ಸೆಷನ್ ಆಗ್ಬೇಕಾದ್ರೆ ಯು ಶುಡ್ ನಾಟ್ ಟಾಕ್ ಅಬೌಟ್ ಆನ್ ಎನಿ ಪೊಲಿಟಿಕ್ಸ್ ಮತ್ತೆ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಏನು ಮಾತಾಡಬಾರ್ದು. ಮತ್ತೆ ಯು ಮಸ್ಟ್ ರೆಸ್ಪಾಂಡ್ ಟು ಈಚ್ ಕ್ವಶನ್ಸ್. ಇಸ್ ದಟ್ ಓಕೆ ಟು ಯು ಆಲ್? ಇದಿಷ್ಟು ಓಕೆ ಅಂತ ಅಂದ್ರೆ ನಾನು ಸೆಷನ್ ಶುರು ಮಾಡ್ತೀನಿ. ಓಕೆನಾ? ಓಕೆ. ಸೊ ಇನ್ನು ಉಳಿದವರಿಗೆ ಇನ್ನು ಇಬ್ರು ಹೇಳಲೇ ಇಲ್ಲ. ಸ್ಟಾರ್ಟ್ ಮಾಡೋಬಿ. ಓಕೆ, ಸುಮಂತ ಹೇಳ್ಗುರು. ಓಕೆನಾ? ಹಾ ಸರಿ, ಫೈನ್. ಸೊ ನಾನು ಹಂಗಾದ್ರೆ ಸೆಷನ್ ಶುರು ಮಾಡ್ಬೋದಲ್ವಾ? ಪ್ರತಿಯೊಬ್ರದ್ದು ರೆಸ್ಪಾನ್ಸ್ ಬರೋ ತನಕ ನಾನು ಮುಂದೆ ಹೋಗಲ್ಲ. ಸೊ ನಾನು ಕೇಳೋ ಕ್ವಶನ್ಗೆ ಎಲ್ಲಾರ್ದು ರೆಸ್ಪಾನ್ಸ್ ಬರ್ಬೇಕು. ಓಕೆ, ವೆಲ್ಕಮ್ ಟು ದ 3 AM ಪವರ್ಫುಲ್ ಸೆಷನ್. ಸೊ ನಾವು ಸೆಷನ್ ಬೆಳಗ್ಗೆ 3 AM ಗೆ ಏನಕ್ಕೆ ಮಾಡ್ತಾ ಇದೀವಿ ಅಂತ ನಿಮಗೆ ಅನ್ಸುತ್ತೆ? ಸೊ ನೀವ್ ಎಷ್ಟು ಚಂದ ಬೇಗ ರೆಸ್ಪಾನ್ಸ್ ಮಾಡ್ತಿರೋ ನಾವು ಹಂಗೆ ನೆಕ್ಸ್ಟ್ ಹೋಗ್ಬೋದು. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೇಳು ಗುಜ. ಮೈಂಡ್ ಫ್ರೆಶ್ ಮೈಂಡ್ ಇರುತ್ತೆ, ಏನೇ ಹೇಳಿದ್ರು ಮೀಟ್ ಆಗುತ್ತೆ. ಆಮೇಲೆ ಏನೋ ಒಂಥರ ಮಾರ್ನಿಂಗ್ 3 o'clock ಒಂದು ಎನರ್ಜಿ ಸಿಗುತ್ತೆ ನಮ್ಗೆ ಈ ಟೈಮಲ್ಲಿ ವರ್ಕೌಟ್ ಮಾಡೋದು. ಓಕೆ, ಸರಿ, ಥ್ಯಾಂಕ್ ಯು. ಮಂಜುನಾಥ್ ಸರ್? ಬೆಳಿಗ್ಗೆ 3 ಗಂಟೆ ಮಾಡೋದ್ರಿಂದ ಬ್ರಾಹ್ಮಿ ಮುಹೂರ್ತ, ಏನೇ ಮಾಡಿದ್ರು ಒಳ್ಳೇದಾಗುತ್ತೆ ಅಂತ. ಓಕೆ, ಸರಿ, ಥ್ಯಾಂಕ್ ಯು. ಸೊ ಇನ್ನೇ ಉಳಿದವರು? ಹಲೋ ಅಭಿ. ಹಾ, ಮಾರ್ನಿಂಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾಯ್ಸ್ ಅಷ್ಟು ಇದು ನಮ್ಗೆ ಮೈಂಡಿಗೆ ಅಷ್ಟು ಇದಾಗಲ್ಲ. ಓಕೆ. ಅಂದ್ರೆ ಇದು ಪ್ರಕೃತಿ ಅಂತೀವಲ್ಲ, ನೇಚರ್ ಫ್ರೀ ಇರುತ್ತೆ, ವಾಯ್ಸ್ ಏನಿರಲ್ಲ, ಸದ್ದು ಗದ್ದಲ ಏನಿರಲ್ಲ, ಮೈಂಡ್ ಫ್ರೀ ಆಗಿರುತ್ತೆ. ಮತ್ತೆ ಫೋಕಸ್ ಮಾಡ್ಲಿಕ್ಕೆ ಒಂದು ಇದಿರುತ್ತೆ, ಫ್ರೀ ಆಗಿರುತ್ತೆ ಮೈಂಡ್. ಸೂಪರ್. ಸುಮಂತ್ ಅವರೇ? ಮಾರ್ನಿಂಗ್ ಸೆಷನ್ 5 ಸ್ಟಾರ್ಟಿಂಗ್ 3 AM. ಮಾರ್ನಿಂಗ್ ಸೆಷನ್ ಏನೇ ಮಾಡಿದ್ರು ಬೇಗ ಅದು ತಲೆನೋವು ಹೋಗುತ್ತೆ. ಯಾವುದೇ ಒಂದು ಇದಾಗ್ಲಿ, ಯಾವ್ದೇ ಇದೊಂದಾಗ್ಲಿ ಬೇಗ ತಲೆ ಹೋಗುತ್ತೆ. ಫ್ರೆಶ್ ಇರುತ್ತೆ, ಫ್ರೀ ಆಗಿರುತ್ತೆ. ಓಕೆ, ಸೂಪರ್. ಸೊ
ಆಕ್ಚುಲಿ ಎಲ್ರು ನೀವ್ ಹೇಳಿದ್ ಕರೆಕ್ಟ್. ಸೊ ಏನಪ್ಪಾ ಅಂತ ಅಂದ್ರೆ ಫ್ರೆಶ್ ಮೈಂಡ್ ಸೆಟ್ ಇರುತ್ತೆ, ಏನೇ ಡಿಸ್ಟ್ರಾಕ್ಷನ್ ಇರೋದಿಲ್ಲ ಅಂತ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಪ್ಪಾ ಅಂತ ಅಂದ್ರೆ ಈ ರೂಲ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಮೊಬೈಲ್ ಸೈಲೆಂಟ್ ಆಗಿಡಿ, ಡಿಸ್ಟ್ರಾಕ್ಷನ್ ಇಂದ ದೂರ ಆಗಿರ್ರಿ, ಸ್ಟೇ ಫೋಕಸ್ಡ್ ಆಗಿರ್ರಿ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಯಾಕೆಂದ್ರೆ ಇದು ಬೈ ಡಿಫಾಲ್ಟ್ ಆ ಟೈಮಲ್ಲಿ ಯಾವನು ಕಾಲ್ ಮಾಡೋದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ಆಬ್ವಿಯಸ್ಲಿ ಪಕ್ಕದಲ್ಲಿ ಮಕ್ಕೊಂಡಿರೋರು ಎದ್ದೇಳ್ಬೋದು ಅಷ್ಟೇ. ಅದ್ ಬಿಟ್ರೆ ಇನ್ನೇನ್ ಅಂತ ಡಿಸ್ಟ್ರಾಕ್ಷನ್ ಅನ್ನೋದು ಏನಿರೋದಿಲ್ಲ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಬೇಸಿಕಲಿ ಮೈಂಡ್ ಫುಲ್ ಫ್ರೆಶ್ ಆಗಿರುತ್ತೆ. ಲೆಟ್ಸ್ ಸ್ಟಾರ್ಟ್ ದ ಸೆಷನ್ ವಿತ್ ಫನ್. ಏನಪ್ಪಾ ಅಂದ್ರೆ ಈ ಇಮೇಜ್ ನೋಡ್ತಿದ್ದಂಗೆ ನಿಮ್ ಮೈಂಡ್ ಅಲ್ಲಿ ಏನ್ ಬರುತ್ತೆ ಅಂತ ನೀವ್ ಹೇಳ್ಬೇಕು. ಸೊ ಕರೆಕ್ಟ್ ಅಬ್ಸರ್ವ್ ಮಾಡಿ ಈ ಇಮೇಜ್ ನ. ಸೊ ಈ ಇಮೇಜ್ ನೋಡಿ ನಿಮ್ ಚೈಲ್ಡ್ಹುಡ್ ಮೆಮೊರೀಸ್, ಫನ್ ಮೆಮೊರೀಸ್ ಏನ್ ಬರುತ್ತೆ ಅಂತ ನೀವ್ ಹೇಳ್ಬೇಕು. ರೆಕಾರ್ಡಿಂಗ್ ವಿಡಿಯೋ ನೋಡ್ತಿರೋರು ನಿಮಗೇನ್ ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರೈಮರಿ ಸ್ಕೂಲ್ ಡೇಸ್ ಮೆಮೊರೀಸ್. ಆಹಾ, ಸೊ ಏನ್ ಪ್ರೈಮರಿ ಸ್ಕೂಲ್ ಇಂದ ಏನ್ ಮೆಮೊರೀಸ್ ಬರುತ್ತೆ? ಅಂದ್ರೆ ನಾವು 1 to 7th ವರ್ಗೂ ಇದ್ದಾಗ ನಾವು ಆಡ್ತಿದ್ ಗೇಮ್ಸ್, ಸ್ಕೂಲಲ್ಲಿ ಆಡ್ತಿದ್ದು ಹುಚ್ಚಾಟಗಳು, ಅವಾಗ ನಾವು ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಫ್ರೆಂಡ್ಸ್ ಜೊತೆಗೆ, ಆ ದಿನಗಳೆಲ್ಲ ರಿಯಲೈಸ್ ಆಗುತ್ತೆ, ಅಂದ್ರೆ ನೆನಪಾಗತ್ತೆ ಅದೆಲ್ಲ. ಓಕೆ, ಏನಾದ್ರು ಫನ್ ಮೆಮೊರಿ ಶೇರ್ ಮಾಡ್ಬೋದಾ? ಹೊಡಿಯೋದು, ಗುದ್ದಾಟ ಆಡೋದು. ಹಾ ಸರ್, ಮಂಜುನಾಥ್ ಸರ್ ಹೇಳಿ. ಅದೇ ಹೊಡಿಯೋದು, ಗುದ್ದಾಟ ಆಡೋದು, ನಗೆಯೋದು, ಚೇಷ್ಟೆ ಮಾಡೋದು, ಕಾಲ್ ಎಳೆಯೋದು. ಸೂಪರ್. ಹಾ ಹೇಳಿ ಸುಮಂತ. ಫನ್ ಮೆಮೊರೀಸ್ ಅಂತ ಹೇಳಿದ್ರೆ ಒಂದ್ ಗಾಡಿಲಿ ಪೇರ್ಲೆಕಾಯಿ ಬೆಳ್ದಂಗ್ ಮಾಡ್ತಾ ಇದ್ರು. ಮಧ್ಯಾಹ್ನ ಟೈಮ್ ಅಲ್ಲಿ ನಾನ್ ನನ್ ಫ್ರೆಂಡ್ಸ್ ಸೇರ್ಕೊಂಡು ಮೊದಲ ದಿನ ಹೋಗಿ ಕದಿತಾ ಇದ್ವಿ. ಅದೊಂದ್ ಬಿಟ್ಟು ನಮ್ಗೆ ಆ ಟೈಮಲ್ಲಿ ನಮ್ಗೆ ಒಂಥರ ಫನ್ ಅಂತ ಅನ್ಸೋದು, ಪೇರ್ಲೆಕಾಯಿ ಕದಿಯೋದ. ಓಕೆ, ನಾನು ಕ್ರಿಕೆಟ್ ಆಡ್ಬೇಕಾರೆ ಒಂದ್ ಹುಡುಗ ಚರಂಡಿಲ್ ತಳ್ಳಿಬಿಟ್ಟಿದ್ದೆ, ತಲೆ ಹೊಡ್ಕೊಂಡು ಹೋಗಿದ್ದ. ಮನೆಗ್ ಬಂದಿದ್ರು ಅವ್ರ ಅಪ್ಪ ಅಮ್ಮ. ಓಕೆ, ನಿನಗೆ ಒದೆ ಬಿದ್ದಿದ್ವಾ? ಅಯ್ಯೋ ನಮಜ. ಹೌದೌದು. ಗಜೇಂದ್ರ ಅವ್ರದ್ದು ಎಕ್ಸ್ಪೀರಿಯನ್ಸ್ ಮಸ್ತ್ ಆಗಿದೆ. ದಿಲೀಪ್ ಅವರೇ? ಏನಿರೋದು ಅದೇ ಚೈಲ್ಡ್ಹುಡ್ ಅಲ್ಲಿ ವಿಡಿಯೋ ಗೇಮ್ ಮಾಡ್ತಾ ಇದ್ವಿ. ಆಮೇಲೆ ಗಾಂಧಿ ಪಾರ್ಕ್ ಅಲ್ಲಿ ಆಟ ಆಡಿದ್ದು. ಅಲ್ಲಿ ಮುಂಚೆ ಪಾರ್ಕ್ ಇತ್ತಲ್ಲಿ, ಈ ಕಡೆ ಚೈಲ್ಡ್ ಪಾರ್ಕ್ ಇತ್ತು, ಆ ಕಡೆ ಮುಂಚೆ ಇದು ಸಫಾರಿ ಕೂಡ ಇತ್ತು ಅಂತ ಅನ್ಕೊಂತಂದ್ರೆ ಇದು ಬಿಯರ್ಸ್ ಅವೆಲ್ಲ ಇದ್ದು ಮುಂಚೆ ಅವಾಗ ಅಲ್ಲಿ ಗಾಂಧಿ ಪಾರ್ಕ್ ಅಲ್ಲಿ ಅವಾಗ ಆಟ ಆಡಿದ್ದು. ಸಣ್ಣವರಿದ್ದಾಗ ಗೋಲಿ ಆಟ ಆಡಿದ್ದು, ಚಿನ್ನಿ ದಾಂಡು, ಕ್ರಿಕೆಟ್ ಅಂದ್ರೆ ಜ್ಞಾಪನ ಬರ್ತಾ ಇದೆ. ಓಕೆ, ಸೂಪರ್. ಸೊ ನಾವ್ ಕ್ರಿಕೆಟ್ ಆಡ್ಬೇಕಾರೆ ಯಾರಿಗೋ ಬಾಲ್ ಬಿದ್ದಿ ನಾವು ಬೈಸ್ಕೊಂಡಿದ್ದು, ಓಡಿಸ್ಕೊಂಡಿದ್ದು ಇದಾವೆ. ಸೊ ನೆಕ್ಸ್ಟ್ ಈ ಇಮೇಜ್ ನೋಡಿದ್ರೆ ಏನ್ ಮೆಮೊರಿ ಬರುತ್ತೆ? ಪದಬಂಧ. ನ್ಯೂಸ್ ಪೇಪರ್ ಅಲ್ಲಿ ಪದಬಂಧ ಬರೀತಾ ಇದ್ದಿತ್ತು. ಇದು ಅವಾಗ ಅಂದ್ರೆ ಸ್ಕೂಲ್ ಡೇಸ್ ಅಲ್ಲ, PU ಇರೋಂತ ಟೈಮಲ್ಲಿ ಪದಬಂಧ ಬರೆಯುವಾಗ ಅದನ್ನ ಆಡಿಸ್ತೇನೆ ಅಂತ ಲೈಬ್ರರಿ ಪದಬಂಧ ಬರೀತಾ ಇದ್ದಿದ್ದು. ಉಳಿದವರಿಗೆ? ನಾನು ದಿನ ಸ್ಕೂಲಲ್ಲಿ ಪೇಪರ್ ಓದ್ಬೇಕಿತ್ತು. ಪೇಪರ್ ತಗೊಂಡು ಓದ್ಕೊಂಡು ಅದ್ರಲ್ಲಿ ಸುಭಾಷಿತ ಬರ್ಕೊಂತ ಇದ್ದೆ ಬುಕ್ ಅಲ್ಲಿ. ಆ ಸುಭಾಷಿತನ ಪ್ರೇಯರ್ ಅಲ್ಲಿ ಹೇಳ್ಬೇಕಿತ್ತು. ಆಮೇಲೆ ಪೇಪರ್ ಓದ್ಬೇಕಾಗಿತ್ತು. ನಿಂತ್ಕೊಂಡು ಪೇಪರ್ ಓದ್ತಾ ಇದ್ದೆ. ಆಮೇಲೆ ನನಗೆ ಯಾವ್ದಾದ್ರು ಪ್ರಾಜೆಕ್ಟ್ ಅದು ಇದು ಮಾಡೋಕೆ ಕಟಿಂಗ್ ಮಾಡ್ಕೊಂತ ಇದ್ದೆ. ಏನಾದ್ರು ಬಂದ ತಕ್ಷಣ ಅದ್ರಲ್ಲಿ ಆರೋಗ್ಯದ್ದು ಏನಾದ್ರು ಹೃದಯ ಚಿತ್ರ, ಹಾರ್ಟ್ ಚಿತ್ರಗಳು, ಪಿಕ್ಚರ್ಸ್ ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂತ ಇದ್ದೆ. ಆಮೇಲೆ ಇದು ಪದಬಂಧ ಆಡ್ತಿದ್ದೆ, ಪೆನ್ನಲ್ಲಿ ಬರೆಯೋದು. ಇನ್ನ ಉಳ್ದವರು? ಹಲೋ ಅಭಿ.
ಇದ್ರಲ್ಲಿ ಹೇಳಿದೀನಪ್ಪ. ಇದ್ರಲ್ಲಿ ಏನಿದೆ ಗೊತ್ತಾ, ನಾವ್ ಹ್ಮ್ ಫಸ್ಟಿಗೆ ನ್ಯೂಸ್ ಪೇಪರ್ ಓದ್ತೀವಿ ಅಷ್ಟೇ. ಆ, ಆ 3 ಇದಾವ 4 ಇದಾವಲ್ಲ ಅದು ಗೇಮ್ಸ್ ಗಳು ನಾವೇನೇನು ಆಟ ಆಡ್ಬೋದು ಅನ್ನೋದ್ರ ಬಗ್ಗೆ. ಓಕೆ. ಫಸ್ಟ್ನೇ ಅದ್ರಲ್ಲಿ ಇದು ಅದು ಪ್ರಜಾವಾಣಿ ಪೇಪರ್ ಬರ್ತಾ ಇತ್ತು ಅವಾಗ. ಅದ್ರಲ್ಲಿ ಸುಡುಕು ಅಂತ ಏನೇನೋ ಇದ್ವು. ಹ್ಮ್ ಅಂದ್ರೆ ಫಸ್ಟಿಗೆ ನಾವು ಪೇಪರ್ ಅದು ಇದು ಫಸ್ಟ್ ಇದ್ದಾಗ ನಾವೇನು ಬಿಡಕ್ ಹೋಗಲ್ಲ, ಬೇರೆ ಇನ್ನೊಬ್ರು ರೀಡ್ ಮಾಡ್ತಾರೆ ಅಂತ ಅಂದಾಗ ಅದೇ ಅದೇ ಪೇಪರ್ ಅಲ್ಲಿ ಇದಾಗ ಯಾರಿಲ್ಲ ನಮ್ದೇ ಸ್ವಂತ ಅಂತ ಅಂದ್ರೆ ಹೆಂಗ್ ಯೂಸ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಇದೆ. ಸುಡುಕು ಅಲ್ಲಿ ಬರೆಯೋದು, ಮತ್ತೆ ಇಲ್ಲಿ ಸರ್ಚ್ ಮಾಡೋದು ವಾಟ್ಸ್ಆಪ್ ಅಲ್ಲಿ. ಆಮೇಲೆ ಅದು ಆ ಪೇಪರ್ ಇನ್ನು ಓಲ್ಡ್ ಆಗ್ತಾ ಹೋದಂಗೆ ಕಟ್ ಮಾಡೋದು, ದೋಣಿ ಮಾಡೋದು, ರಾಕೆಟ್ ಮಾಡೋದು, ಮತ್ತೆ ಸಣ್ಣವಿದ್ದಾಗ ಅಂದ್ರೆ ಎಲ್ಲ ಫೋಲ್ಡ್ ಮಾಡಿ ಡಬಲ್ ಮಾಡಿ ಚಟ್ ಅಂದು ಸಣ್ಣವಿದ್ದಾಗ ಹೊಡಿತಾ ಇದ್ವಿ, ಸೌಂಡ್ ಬರೋದು, ಆ ತರ ಎಲ್ಲ ಇದು ಆಗ್ತಾ ಇದೆ. ರಾಕೆಟ್ ಯಾರ ಮೇಲೆ ಬಿಟ್ಟಿದ್ರಿ? ರಾಕೆಟ್ ಯಾರ ಮೇಲೆ ಬಿಟ್ಟಿಲ್ಲ ಮರ್ಯ. ಓಕೆ, ಮಂಜುನಾಥ್ ಸರ್. ಸರ್ ಪೇಪರ್ ಅಲ್ಲಿ ಈಗ ಬಂದಿರೋ ಕೆಲವೊಂದು ಇಂಪಾರ್ಟೆಂಟ್ ಮೆಸೇಜ್ಗಳು ಅದೇ ಕಟ್ ಮಾಡಿಕೊಳ್ಳೋದು, ಮತ್ತೆ ಕೆಲವೊಂದು ಮೇನ್ ಹೆಡ್ಲೈನ್ಸ್ ಯಾವ್ದು ಇಂಪಾರ್ಟೆಂಟ್ ಇದೆ ಓದೋದು. ಈಗ ಸ್ಪೋರ್ಟ್ಸ್ ಆಗ್ಬೋದು, ಸಿನಿಮಾ ಆಗಿರ್ಬೋದು, ಅದೇ ಇಂಥದ್ದು ಯಾವುದೇ ಆಗಿರೋದು ಮೇನ್ ಮೆಸೇಜ್ ಅಭ್ಯಾಸ ಇತ್ತು. ಸುಡುಕು ಅಂದ್ರೆ ಟೈಮ್ ಇದ್ದಾಗ ಅದು ಪದ ಬಂದ ಮಾಡೋದು ಸ್ವಲ್ಪ ಕಷ್ಟ ಇದೆ, ತಲೆ ಕೆಟ್ಟೋಗ್ಬಿಡುತ್ತೆ ಒಂದ್ಸರಿ ಮಾಡೋದಂದ್ರೆ. ಅದು ಮಾಡಿದ್ವಿ, ಚೆನ್ನಾಗಿದೆ ಸರ್ ಒಂದು ಎಕ್ಸ್ಪೀರಿಯನ್ಸ್ ಅದು. ಆಕ್ಚುಲಿ ನಂದ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತ ಅಂದ್ರೆ ಓದ್ಬೇಕಾಗತ್ತಲ್ಲ ಅಂತ ಹೇಳಿ ನ್ಯೂಸ್ ಪೇಪರ್ ನ ಬಿಡ್ದಲೆ ಫುಲ್ ಟಾಪ್ ಇಂದ ಎಂಡ್ ತನಕ ಝೂಮ್ ಮಾಡಿ ಅಷ್ಟು ಪದಗಳನ್ನ ಓದ್ತಾ ಇದ್ವಿ. ಸೊ ಅದು ಒಂದು ಮೆಮೊರಿ. ಸೊ ನೆಕ್ಸ್ಟ್ ಈ ಇಮೇಜ್ ನೋಡಿದ್ರೆ ನಿಮಗೆ ಏನ್ ಮೆಮೊರಿ ಬರುತ್ತೆ? ನಾನು ಓದಾಡ್ಕೊಂಡು ಸೈಕಲ್ ಕಲ್ತೀನಿ ಅಂತ. ಓಕೆ, ಉಳ್ದವರಿಗೆ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ದಿದ್ದು ಎಲ್ಲ ಜ್ಞಾಪಕ ಇದೆ. ಅದೇ ಸೈಕಲ್ ಕಲಿತಾ ಇದ್ದಿದ್ ನೆನಪುಗಳು, ಬಿದ್ದಿದ್ ನೆನಪುಗಳು, ಚರಂಡಿ ಇಲ್ಲ. ಆಮೇಲೆ ಸೈಕಲ್ ಎತ್ ನೆಲ ಕೊಡದಿದ್ದು, ಜಗಳ ಆಡ್ಬೇಕು. ಓಕೆ, ನೀನ್ ಸೈಕಲ್ ಅಥವಾ ಬೇರೆ ಸೈಕಲ್? ಬೇರೆ ಸೈಕಲ್ ಜಗಳ ಆಡ್ಬೇಕಾದ್ರೆ. ಓಕೆ, ಹುಡುಗರು ಗಾಡಿ ಪಂಚರ್ ಮಾಡೋದು. ಸೊ ಗಜೇಂದ್ರ ಹೆವಿ ತರಲೆ ಮಾಡ್ತಿದ್ದೆ ಅನ್ಸ ಸಣ್ಣವರಿದ್ದಾಗ. ದಿಲೀಪ? ಅವಿ ಮೆಮೊರಿ ಅದೇ ಸಣ್ಣವರಿದ್ದಾಗ ಏನೇನೇ ಮಾಡ್ತಾ ಇದ್ವಿ ಅಂತ ಇದರಲ್ಲಿದೆ. ಫನ್ ಮೆಮೊರಿ ಏನು ಅಂತ ಕೇಳ್ಬೋದಾ? ಇಲ್ಲ ಏನಾದ್ರು ಮೆಮೊರಿ ಶೇರ್ ಮಾಡ್ಬೋದಾ? ಸಣ್ಣವರಿದ್ದಾಗ ಏನಪ್ಪಾ ಅಂದ್ರೆ ಮುಂಚೆ ಇವಾಗಿನಿದ್ದಷ್ಟು ವೆಹಿಕಲ್ಸ್ ಇದ್ದಿರಲಿಲ್ಲ. ಹಿಂದೇನಪ್ಪಾ ಅಂತಂದ್ರೆ ಮನೆಯಲ್ಲಿದ್ದ ತಂದೆ ಮಾತ್ರ ಸೈಕಲ್ ಯೂಸ್ ಮಾಡ್ತಾ ಇದ್ರು. ಅವಾಗ ಹಿಂದೆ ತಂದೆ ಬಂದಾಗ ನಾವು ಸೈಕಲ್ ತಗೊಂಡೋಗಿ ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಆತರ ಮಾಡ್ತಾ ಇದ್ವಿ. ಆಮೇಲೆ ಈ ಹಿಂದಿನ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದು ಬಾಡಿಗೆಗಂತ ತಗೊಂತ ಇದ್ವು, ಅಂದ್ರೆ ರೆಂಟಲ್ ಸೈಕಲ್ ಅಂತ ಅವಾಗಿದ್ವು ಪ್ರಿವಿಯಸ್. ಅವಾಗ ಅಂದ್ರೆ ಎಲ್ಲೋ ತಂದೆ ಅಂದ್ರೆ ₹1, ₹2, ₹5 ತನಕ ಇತ್ತು. ಅದೇ ಪರ್ ಅವರ್ ಅಂತ ಹೇಳ್ಬಿಟ್ಟೆ ಅದು ತಗೊಂಡು ಹೋಗಿ ಇದ್ ಮಾಡ್ತಿದ್ದೆ. ಅಂದ್ರೆ ನಮ್ಗೆ ಸಣ್ಣವ್ರು ಇದ್ದಾಗ ಅಂದ್ರೆ ಬಾಡಿಗೆಗೆ ಇದ್ದಾಗ ಇರೋ ಕ್ಯೂರಿಯಾಸಿಟಿ ಸ್ವಂತದಾದಾಗ ಸಿಗಲ್ಲ. ಹೌದಾ, ₹5 1 ಅವರ್ ಸೈಕಲ್ ಇಸ್ಕೊಂಡು ನೋಡ್ದಿರೋದು ಇದಾವೆ. ಹಂಗೆ
ಸೊ ಅದೇ ಆಕ್ಚುಲಿ ಸೈಕಲ್ ಚೈನ್ ಬಿಚ್ಚೋದಾಗ ಸ್ಕೂಲಿಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಅಯ್ಯೋ ಆ ಮಜಾನೇ ಬೇರೆ. ವೀಲಿಂಗ್ ಕಲಿಬೇಕಾರೆ ಅದೆರಡು ಸಲ ಬಿದ್ದಿದ್ವು ಯಪ್ಪ. ಈ ಇಮೇಜ್ ನೋಡಿದ್ರೆ ಮೈಂಡಿಗೆ ಏನ್ ಬರುತ್ತೆ? ಏನ್ ಬರ್ತಾ ಇದೆ ಅಂತ ಯಾರು ಹೇಳ್ಬೋದಾ ಮೈಂಡಿಗೆ? ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಮೈಸೂರು ಟ್ರಿಪ್ ಝೂ ಹೋಗಿದ್ದು ನೆನಪು, ಮತ್ತೆ ಈ ಲೈನ್ ಸಫಾರಿಗೆ ಹೋಗ್ತಾ ಇದ್ದಿದ್ದು, ಮತ್ತೆ ಅದ್ರ ಸರ್ಕಸ್ ಆ ತರದ ಟೆಂಟ್ ಹಾಕಿದಾಗ ಅಲ್ಲಿ ಹೋಗಿ ನೋಡ್ತಾ ಇದ್ದಿದ್ದು ಆ ಟೈಮಲ್ಲಿ ನೆನಪುಗಳಾಗುತ್ತೆ. ಸೂಪರ್. ಸೊ ಕರಡಿ ಮೇಲೆ ಯಾವಾಗಾರ ಕೂತಿದ್ದ? ಇಲ್ಲ. ಓಕೆ. ನಿಮ್ ಮೈಂಡ್ ಏನ್ ಮೆಮೊರೀಸ್ ಬರುತ್ತೆ ನೀವ್ ಹೇಳಿ, ಇಮೇಜ್ ನೋಡ್ತಿದ್ದಂಗೆ. ಈ ಫಾರೆಸ್ಟ್ ಹೋಗೋ ಬದಲು ಈಗ ಹೋಗ್ತೀವ ಟ್ರಿಪ್ ಬನ್ನೇಘಟ್ಟ ಮೈಸೂರು, ಅಲ್ಲೇ ಲೈವ್ ಪ್ರಾಣಿಗಳನ್ನ ನಾವು ಟಿವಿ ನೋಡಿರ್ತೀವಿ. ಸಫಾರಿ ಹೋಗ್ಬೇಕಾದಾಗ ಅಲ್ಲೆಲ್ಲ ನೋಡ್ತದೆ. ನಾವು ಟಿವಿ ನೋಡಿದ್ರೆ ಲೈವ್ ಆಗಿ ಪ್ರಾಣಿಗಳನ್ನ ನಾವು ಮಕ್ಳ ಜೊತೆ ನೋಡ್ಬೋದು, ಮತ್ತೆ ಎಂಜಾಯ್ ಮಾಡ್ಬೋದು. ಅದೇ ಅವನಂತೂ ಮುಟ್ಟಾಕಂತೂ ಆಗಲ್ಲ, ನೋಡ್ಬೋದು ಅಷ್ಟೇ. ಅಂದ್ರೆ ಸರ್ ನೀವು ಮುಟ್ಬೇಕಿತ್ತ? ಸೊ ದಿಲೀಪ, ಗಜೇಂದ್ರ? ಅಭಿ ಏನಾಗ್ತಿದೆ ಅಂತಂದ್ರೆ ಕಾಡಲ್ಲಿರೋ ಪ್ರಾಣಿಗಳನ್ನ ಮನುಷ್ಯ ಟ್ರೈನ್ ಮಾಡಿ ಅವನ ಕೇಜ್ ಒಳಗೆ ಇಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ನಂಗೆ. ಓಕೆ. ಸೊ ಬಟ್ ಚೈಲ್ಡ್ಹುಡ್ ಮೆಮೊರೀಸ್ ಇದನ್ನ ನೋಡಿದ್ರೆ? ಚೈಲ್ಡ್ ಮೆಮೊರೀಸ್ ಅಂದ್ರೆ ಸಣ್ಣವರಿದ್ದಾಗ ಈ ಕರಡಿ ಕುಣಿತ ಅಂತ ಮಾಡ್ತಾ ಇದ್ರು. ಅಂದ್ರೆ ಕರಡಿನ ಕರ್ಕೊಂಡ್ ಬಂದು ಅದನ್ನ ಡ್ಯಾನ್ಸ್ ಮಾಡಿಸಿ ಅದ್ರಲ್ಲಿ ಎಂತದ್ದು ಕೊಟ್ಟು ತಾಯ್ತಾ ಏನೋ ಕಟ್ತಾ ಇದ್ರು ಸಣ್ಣವರಿದ್ದಾಗ. ಆ ಮೆಮೊರಿ ಇದೆ ಇನ್ನು. ಸೊ ಗಜೇಂದ್ರ? ನಂದು ಚಿಕ್ಕವರಿದ್ದ ಇದೆಲ್ಲ ಕರಡಿ ಎಲ್ಲ ನೋಡಿರೋ ನೆನಪುಗಳು. ಆಮೇಲೆ ಈ ಹುಲಿ ಚಿರತೆ ಇದೆಯಲ್ಲ, ಅದ್ರ ಟಿಕ್ ಟಾಕ್ ಮಾಡಿದ ನೆನಪು. ಚಿರತೆನ ಅದು? ಓಕೆ. ಚಿರತೆ ಅಲ್ಲ, ಅದು ಆಕ್ಚುಲಿ ಸಿಂಹ ಅದು. ಬಟ್ ಸಿಂಹ ಟಿಕ್ ಟಾಕ್ ಮಾಡಿದ್ದು ನೆನಪು. ಏನ್ ಟಿಕ್ ಟಾಕು? ಏನಂದ್ರೆ ಅಲ್ಲಿ ಒಳಗಡೆ ಮಲಗಿತ್ತಲ್ಲ, ಆಮೇಲೆ ಎದ್ದು ಬರ್ತಾ ಇತ್ತು, ಮ್ಯೂಸಿಕ್ ಹಾಕ್ಬಿಟ್ಟು ಟಿಕ್ ಟಾಕ್ ಮಾಡ್ತಾ ಇದ್ದೆ. ಒಂದ್ಸಲಿ ಗುಜರಾತಿ ಹೋದಾಗ ಅಲ್ಲೊಂದ್ ಝೂಗ್ ಹೋಗಿದ್ದೆ, ಅದು ಒಂದ್ಸಲ ಸೌಂಡ್ ಮಾಡ್ತು, ಹೋಗಪ್ಪ ಅಂತಂದ್ರು. ಆಮೇಲೆ ಅದೇ ಇವ್ರು ಹೇಳ್ದಂಗೆ ಚಿಕ್ಕ ಊರಲ್ಲೆಲ್ಲ ಕರ್ರಿ ಹಿಡ್ಕೊಂಡ್ ಬರ್ತಾ ಇದ್ರು, ಅದ್ರ ಕೂದ್ಲುನೆಲ್ಲ ಕಿತ್ಬಿಟ್ಟು ಅದಕ್ಕೆ ಒಂದು ತಾಯ್ತು ತರ ಮಾಡ್ಕೊಡ್ತಾರೆ, ಅದೆಲ್ಲ ಮಾಡಿ ಹಾಕಿದ್ರು. ಎದರ್ತಾರೆ ಮಕ್ಳು ಹುಡುಗರೆಲ್ಲ, ಎದರ್ತಾರೆ, ಭಯ ಹೋಗ್ಲಿ ಅಂತ. ಸೂಪರ್. ಆಲ್ಮೋಸ್ಟ್ ಆಲ್ ಆನೆ, ಕರಡಿ, ಕುದುರೆ ಎಲ್ಲ ನಾವು ಸಣ್ಣವ್ರಿದ್ದಾಗ ಹತ್ತಕ್ ಸಿಗ್ತಾ ಇತ್ತು. ಬಟ್ ಅದೇ ಇವಾಗ ಕಷ್ಟ. ಕರಡಿ, ಆನೆ ಮೇಲೆಲ್ಲ ಸಿಗೋದು, ಯಾಕಂದ್ರೆ ಈ ಕಡೆ ಬರೋದೆಲ್ಲ ಕಮ್ಮಿ. ಮತ್ತೆ ಅದು ಬಿಟ್ಟು ಇನ್ ಸರ್ಕಸ್ ಸಿಗೋದ್ರೆ ಎಲ್ಲಾ ಪ್ರಾಣಿಗಳನ್ನು ನೋಡಕ್ ಅವಕಾಶ ಸಿಗ್ತಿತ್ತು ಝೂ ಮತ್ತೆ ಸರ್ಕಸ್ ಅಲ್ಲಿ. ಸೊ ಏನಪ್ಪಾ ಅಂತ ಅಂದ್ರೆ ಈಗ ನಾವು ಆಕ್ಚುಲಿ ನಮ್ ಹಳೆ ಮೆಮೊರೀಸ್ ನ ಒಂದ್ಸಲ ಇದ್ ಮಾಡಿ ಇಣುಕಿ ನೋಡಿದ್ವಿ, ನಮ್ ಹಳೆ ಮೆಮೊರೀಸ್ ಅಲ್ಲಿ ಏನಿದೆ ಅಂತ. ಸೊ ಈಗೇನಪ್ಪಾ ಅಂತ ಅಂದ್ರೆ ನಮ್ಮ ಮೆಮೊರಿನ ಟೆಸ್ಟ್ ಮಾಡೋಣ, ಮತ್ತೆ ಥಿಂಕಿಂಗ್ ನ ಯಾವ ತರ ಥಿಂಕ್ ಮಾಡ್ತೀರಾ ಅನ್ನೋದನ್ನ ಟೆಸ್ಟ್ ಮಾಡೋಣ.
ವಾಟ್ ಕಮ್ಸ್ ಟು ಯುವರ್ ಮೈಂಡ್ ಈ ಇಮೇಜ್ ನೋಡಿದ್ರೆ? ಒಂದು ಗ್ರೂಪ್ ಕಾಣಿಸುತ್ತೆ. ದಸರಾ ಆನೆಗಳು ಅಂಬಾರಿ ತಗೊಂಡ್ಬರ್ತಾರೋ ಒಂದು ಮೆಮೊರಿ ನೆನಪಾಗುತ್ತೆ ನೋಡ್ತಾ ಇತ್ತು. ಸೂಪರ್. ಮಂಜುನಾಥ್ ಸರ್ ಮತ್ತೆ ದಿಲೀಪ್ ಅವರಿಗೆ. ರೋಡಲ್ಲೇ ಒಟ್ಟಾಗಿ ಎಲ್ಲ ಆನೆಗಳು ಈಗ ಹಳ್ಳಿ ಕಡೆ ಏನಾಗುತ್ತೆ ಅಂದ್ರೆ ಫಾರೆಸ್ಟ್ ಈಗ ಎಲ್ಲ ಹೊಲ ಗದ್ದೆ ಎಲ್ಲ ಮಾಡ್ಬಿಟ್ಟು ಅವ್ರಿಗೆ ಜಾಗ ಎಲ್ಲ ಆಗ್ಬಿಟ್ಟಿದೆಯಲ್ಲ, ಒಂಟಿ ಎಲ್ಲ ಬರ್ತಾ ಇದೆ ಅನ್ಸುತ್ತೆ. ಎಲ್ಲ ರೋಡಲ್ಲಿ ಜಾಗ ಇಲ್ವಲ್ಲ. ಓಕೆ. ಸೊ ದಿಲೀಪ? ಇದು ನೋಡಿದ್ರೆ ಎಷ್ಟು ಗೊತ್ತಾ, ಪ್ರಾಣಿಗಳು ಎಷ್ಟು ಸ್ವಚ್ಛಂದವಾಗಿ ಜೀವನ ಮಾಡ್ತಾ ಇದಾವೆ ಅಂತ ಅನಿಸ್ತಾ ಇದೆ. ಓಕೆ. ಈಗ ಆನೆ ನಡೆದಿದ್ದೆ ದಾರಿ ಅಂತ ಅಂತಾರೆ ಕನ್ನಡದಲ್ಲಿ. ಸೂಪರ್. ಹಂಗೆ ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ತನಕ ಪ್ರತಿಯೊಂದು ಇಮೇಜ್ ತೋರಿಸ್ತಾ ಹೋದಾಗೂ ನಿಮಗೆ ಒಂದೊಂದು ಹಳೆ ಮೆಮೊರಿಗಳು ರಿಕಾಲ್ ಆಗ್ತಾ ಹೋಯ್ತು ಅಲ್ವಾ? ಸೊ ಇದು ಆನೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಈಗ ಹೇಳ್ಕೊಳ್ತೀವಿ ಆನೆ, ಇದು ನದಿ, ಇದು ಒಂಟೆ, ಅದು ತೋರಿಸಿದಾಗೆ ಎಲ್ಲ ಮೆಮೊರಿ ಎಲ್ಲ ಸ್ಟೋರೇಜ್ ಆಗುತ್ತೆ ಹೋಗಿ ಬ್ರೈನಲ್ಲಿ. ಹಾಗಾಗಿ ಗೊತ್ತಾಗುತ್ತೆ ಏನ್ ಹೇಳೋದು. ಎಕ್ಸಾಕ್ಟ್ಲಿ. ಸೊ ಏನಪ್ಪಾ ಅಂತ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಫೀಲಿಂಗ್ಸು ಮತ್ತೆ ಇಮೇಜು ಸೇರಿ ಸ್ಟೋರ್ ಆಗ್ತಾ ಹೋಗಿರುತ್ತೆ. ಸೊ ನಾವೇನಪ್ಪಾ ಅಂದ್ರೆ ಪ್ರತಿಯೊಂದು ಇಮೇಜ್ ನೋಡ್ತಾ ಹೋದಾಗೂ ನಮಗೆ ಆ ಫೀಲಿಂಗ್ಸು ಮತ್ತೆ ಆ ಇಮೇಜು ರೀಕಾಲ್ ಆಗ್ತಾ ಹೋಗುತ್ತೆ ನಮ್ಮ ಮೆಮೊರಿಲಿ. ಸೊ ನಮಗೆ ಓಕೆ, ಆ ಇಮೇಜ್ ನೋಡ್ತಿದಂಗೆ ಆ ಫೀಲಿಂಗ್ಸ್ ಜೊತೆ ಆ ಮೆಮೊರಿ ಬರ್ತಾ ಹೋಗುತ್ತೆ. ಸೊ ಈ ಇಮೇಜ್ ನೋಡ್ತಿದಂಗೆ ನಿಮಗೆ ಏನ್ ಅನ್ಸುತ್ತೆ? ಅನ್ಸುತ್ತೆ. ಉಳ್ದವ್ರಿಗೆ? ಚೈನ್ ಸರಪಳಿ ಹಾಕಿ ಕಟ್ಟಾಕಿದ್ರೆ ಯಾರಿಗೂ ಏನು ಹಾನಿ ಮಾಡ್ಬಾರ್ದು ಅಂತ ಅನ್ಸುತ್ತೆ. ಓಕೆ. ಸೊ ಎರಡು ಇಮೇಜ್ನು ಕಂಪೇರ್ ಮಾಡಿ ನೋಡ್ತಾ ಇದ್ದೀರಾ? ಓಕೆ. ಸ್ವಚ್ಛಂದಾಗಿ ಓಡಾಡ್ತಾ ಇದೆ, ಇದು ಯಾರಿಗೂ ಭಯ ಇಲ್ಲದೆ ಇದು ಕಟ್ಟಾಕಿದ್ದಾರೆ, ಯಾರಿಗೂ ಏನು ಮಾಡ್ಬಾರ್ದು ಅಂತ. ಸೂಪರ್ ಸರ್. ಉಳ್ದವರಿಗೆ ಏನ್ ಅನ್ಸುತ್ತೆ? ಅದೇ ಒಂದು ಬಂದಿ ಆಗಿದೆ, ಇನ್ನೊಂದು ಫ್ರೀ ಆಗಿದೆ. ಹಾ ಸುಮಂತ, ಏನು ಹೇಳ್ತಾ ಇದ್ದೀರಿ? ಅದೇ ಏನು ತೊಂದ್ರೆ ಆಗ್ಬಾರ್ದು ಅಂದ್ರೆ ಅದ್ರ ಸೇಫರ್ ಸೈಡ್ ಆಗಿರ್ಬೋದು ಅಥವಾ ಜನಗಳ ಸೇಫರ್ ಸೈಡ್ ಆಗಿರ್ಬೋದು, ಅದನ್ನೊಂದು ಸರಪಳಿ ಕಟ್ ಹಾಕಿದ್ದಾರೆ. ಫೀಲ್ ಆಗ್ತದೆ. ಓಕೆ. ದಿಲೀಪ? ಅವಿ ಇದು ಚೈನ್ ಇದೆಯಲ್ಲ, ಇದು ಆನೆ ಹಿಡ್ದಾಗ ಅಥವಾ ಸಣ್ಣದಿದ್ದಾಗ ಸಾಕಿರ್ತಾರೆ ಈ ಚೈನ್ ಹಾಕ್ಬಿಟ್ಟು. ಈಗ ಗಾಜನೂರು ಅಲ್ಲೆಲ್ಲ ಇದೆಯಲ್ಲ, ಅಲ್ಲಿ ನಾನು ನೋಡಿದೀನಿ. ಇದೇ ಚೈನು ಅದ್ರ ಮೈಂಡ್ ಅಲ್ಲಿ ಕೂತಿರುತ್ತೆ. ಅದೆಷ್ಟು ಸ್ಟ್ರೆಂತ್ ಆದ್ರೂ, ಆನೆ ನೋಡು, ದೊಡ್ಡ ದೊಡ್ಡ ಆನೆ ಎಷ್ಟು ಸ್ಟ್ರೆಂತ್ ಇರುತ್ತೆ, ಅದು ಮೈಂಡ್ ಸಣ್ಣ ಇದೊಂದು ಕೂತಿರೋದ್ರಿಂದ ಅದಿನ್ನೂ ಇದೆ ಅಂತಾನೆ ಕೂತಿರತ್ತೆ ಮೈಂಡ್ ಅಲ್ಲಿ. ಸೊ ಎರಡು ಇಮೇಜ್ ನೋಡಿದ್ರೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಒಂದು ಫ್ರೀಡಮ್ ಇದೆ, ಇನ್ನೊಂದಕ್ಕೆ ಫ್ರೀಡಮ್ ಇದ್ರೂನು ಅದು ಅಂದ್ರೆ ಸ್ಟ್ರೆಂತ್ ಇದೆ, ಅದು ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಓಕೆ. ಸೊ ನೀವ್ ಹೇಳಿದೆಲ್ಲ ಸೇಮೇ. ಸೊ ದ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಫ್ರೀಡಮ್. ಸೊ ಒಂದಿಕ್ಕೆ ಫ್ರೀಡಮ್ ಇದೆ, ಇನ್ನೊಂದಿಕ್ಕೆ ಫ್ರೀಡಮ್ ಇಲ್ಲ. ಬಟ್ ಆದ್ರೆ ಏನಪ್ಪಾ ಅಂತ ಅಂದ್ರೆ ಕಂಪೇರ್ ಮಾಡಿ ನೆಕ್ಸ್ಟ್ ಇಮೇಜ್ ಜೊತೆ ಈ ಫ್ರೀಡಮ್ ಅನ್ನ, ಸರಿನಾ? ಸೊ ಈ ಇಮೇಜ್ ನೋಡಿದ್ರೆ ತಿರ್ಗಾ ಇದೇ ಇಮೇಜ್ ನೋಡಿದ್ರೆ ಆ ಫ್ರೀಡಮ್ ಅನ್ನ ಕಂಪೇರ್ ಮಾಡಿದ್ರೆ ಏನ್ ಅನ್ಸುತ್ತೆ?
ಆ ಆನೆ ಕಟ್ಟಾಕಿರೋ ಆನೆ ಈ ಮಾವುತ ಇದಾನಲ್ಲ ಹತ್ಕೊಂಡ್ ಕೂತಿದ್ದಾನ, ಅವ್ನು ಹೇಳ್ದಂಗೆ ಕೇಳುತ್ತೆ. ಕಟ್ಟಾಕಿರೋ ಆನೆನಾ ಅಥವಾ ಫ್ರೀ ಆಗಿರೋ ಆನೆನೋ ಕೇಳತ್ತಾ? ಟ್ರೈನ್ ಕಟ್ಟಾಕಿರೋ ಆನೆ ಮಾಡಿರೋ ಮಾತ್ರ. ಕಟ್ಟಾಕಿರೋ ಆನೆ ಮೀನ್ಸ್ ಟ್ರೈನ್ಡ್ ಆನೆ. ಓಕೆ. ಅವ್ನು ಹೇಳ್ದಂಗೆ ಕೇಳುತ್ತೆ. ಹ್ಮ್ ಆಮೇಲೆ ಈ ಕುದುರೆನೂ ಅವ್ರು ಹೇಳ್ದಂಗೆ ಕೇಳುತ್ತೆ. ಅವ್ನು ಹೆಂಗೆ ಓಡಿಸ್ಕೊಂಡು ಹೋಗ್ತಾನೆ ಅದೇ ತರನೇ. ಆಮೇಲೆ ಈ ಬಂದಿ ಆಗಿರೋ ಇದು ಯಾವ್ದಿದು ಹುಲಿ ಸಿಂಹ, ಅದು ಕಟ್ಟಾಕಿರ್ಲೆ ಬೋನಲ್ಲೇ ಕಟ್ಟಾಕ್ಬಿಟ್ಟಿದ್ದಾರೆ. ಅದು ಹೊರಗಡೆ ಬಿಟ್ರೆ ಮತ್ತೆ ಯಾರ ಕೈಗೂ ಸಿಗಲ್ಲ. ಸೊ ಈ ರೆಕಾರ್ಡಿಂಗ್ ನೋಡ್ತಿರೋರಿಗೆ ನಿಮಗೆ ಏನ್ ಅನ್ಸತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಉಳ್ದವ್ರಿಗೆ ಇನ್ನೇನ್ ಅನ್ಸ್ತಿದೆ? ಏನಾಗ್ತದೆ, ಕೆಲವೊಂದು ಟ್ರೈನ್ ಮಾಡಿರ್ತದೆ. ಈಗ ಟ್ರೈನ್ ಮಾಡಿ ಅವಕ್ಕೆಲ್ಲ ಮಾಡಿ ಸರ್ಕಸ್ ಆಗ್ಲಿ, ಈಗ ಆನೆ ಇರ್ಬೋದು, ಅದನ್ನೆಲ್ಲ ಪಳಗಿಸಿ ಮಾಡಿರ್ತದೆ. ಈ ಕೆಲವೊಂದು ಒಂಟಿಯಾಗಿ ಈಗ ಕರಡಿ ಆಗಿರ್ಬೋದು, ಆನೆ ಆಗಿರ್ಬೋದು, ಕೆಲವೊಂದು ಕಾಡಿನಲ್ಲಿ ಮತ್ತೆ ಕೆಲವೊಂದು ಓಪನ್ ಸ್ಪೇಸ್ ಅಲ್ಲಿ ಫ್ರೀಯಾಗಿ ಓಡಾಡ್ತಾ ಅನ್ಸುತ್ತೆ. ಅದೇ ಕಟ್ಟಾಕಿರೋ ಆನೆ ಅವ್ನ್ ಪಳಗ್ಸಿರೋ ಆನೆ ಅವ್ನ್ ಮಾವತ ಏನ್ ಹೇಳ್ತಾನೆ ಆ ತರದ ಅವ್ನ್ ಹೇಳಿದ್ನ ಕೇಳ್ತಾ ಇರತ್ತೆ. ಇಲ್ಲಿ ಎಲ್ಲಾ ಪ್ರಾಣಿಗಳು ಅಷ್ಟೇ, ಕುದುರೆ ಆಗಿರ್ಬೋದು, ಸಿಂಹ, ಕರಡಿ, ಅದನ್ನ ನೋಡ್ಕೊಂತ ಇರೋವಾಗ ಏನ್ ಹಿಂಗೆ ಟ್ರೀಟ್ ಮಾಡ್ತಾರೆ, ಅವ್ರ ಅದನ್ನ ಅವ್ರು ಕೇಳ್ತಾರೆ. ಓಕೆ. ದೀಪ ಅಭಿ ಏನ್ ಅನ್ಸುತ್ತೆ? ಅದೇ ಇದರಲ್ಲಿ ಮೈಂಡ್ ಅಂದ್ರೆ ಮೈಂಡ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅನ್ಕೊಂತ ಇದ್ದೇನೆ. ಓಕೆ. ಇದೆಲ್ಲ ಮೈಂಡ್ ಗೇಮ್ ಆದ್ರೂನು ಆ ಪ್ರಾಣಿಗೂ ಸ್ಟ್ರೆಂಗ್ತ್ ಇದ್ರು ಯಾರೋ ಒಬ್ರು ಟ್ರೈನ್ ಮಾಡೋದ್ರಿಂದ ಆತರ ಬಂದಿ ಆಗಿದ್ದೇವೆ ಅಂತ ಅನ್ಕೊಂತ ಇದೀನಿ ನಾನು. ಓಕೆ. ಸೊ ದಿಲೀಪನಿಗೆ ಮೈಂಡ್ ಸೆಟ್ ಸೆಷನ್ ತುಂಬಾ ಎಫೆಕ್ಟ್ ಆಗಿ ಕಲಿತಿದ್ದಾನೆ ಅಂತ ನಂಗೆ ಖುಷಿ ಆಗ್ತಾ ಇದೆ. ಸೊ ವಾಟ್ ಈಸ್ ಹೋಲ್ಡಿಂಗ್ ಬ್ಯಾಕ್ ದ ಎಲಿಫೆಂಟ್? ಈಸ್ ಇಟ್ ದ ಬಾಡಿ, ಮೈಂಡ್ ಆರ್ ಚೈನ್? ಸೊ ಎಲ್ಲಾ ಪ್ರಾಣಿಗಳಿಗೂ ಅದ್ರ ಬಾಡಿ ತಡಿತಿದ್ಯಾ ಅಥವಾ ಅದ್ರ ಮೈಂಡ್ ತಡಿತಿದ್ಯಾ ಅಥವಾ ಆ ಸರಪಳಿ ತಡಿತಿದ್ಯಾ ಅದನ್ನ ಭೇದಿಸ್ಕೊಂಡ್ ಬರೋದಿಕ್ಕೆ, ಇಲ್ಲ ಅದಕ್ ಬೇಕಾಗಿರೋ ತರ ಅದು ಲೈಫ್ ಲೀಡ್ ಮಾಡೋದಿಕ್ಕೆ? ಸೊ ವಾಟ್ ಎಕ್ಸಾಕ್ಟ್ ಈಸ್ ಹೋಲ್ಡಿಂಗ್ ಬ್ಯಾಕ್ ದ ಎಲಿಫೆಂಟ್? ಸೊ ನಿಮಗೆಲ್ಲ ಏನ್ ಅನ್ಸುತ್ತೆ? ಓಕೆ. ಮೈಂಡ್. ಓಕೆ. ಅದು ಮೈಂಡ್ ಸ್ಟ್ರಾಂಗ್ ಇಲ್ಲ ಸರ್. ಮೈಂಡ್ ಸ್ಟ್ರಾಂಗ್ ಆಗಿದ್ದಕ್ಕೆ ಅದು ಹಾಗಾಗ್ತದೆ. ಓಕೆ. ಸೊ ಮೈಂಡ್ ಅನ್ನೋದ್ ಅಂತ ಹೇಳಿದವ್ರು ಏನಕ್ಕೆ ಅಂತ ಎಕ್ಸಾಕ್ಟ್ ರೀಸನ್, ಚೈನ್ ಅಂತ ಹೇಳಿದವ್ರಿಗೆ ಏನಕ್ಕೆ ಎಕ್ಸಾಕ್ಟ್ ರೀಸನ್? ಸೊ ಮೈಂಡ್ ಯಾಕೆ ಅಂದ್ರೆ ಅವ್ರಿಗೆ ಅಷ್ಟೊಂದು ಶಕ್ತಿ ಇದ್ರು ಕೂಡ ಅದ್ರ ಚೈನ್ ಬೇಕಾದ್ರೆ ಕಿತ್ತಾಕ್ಬೋದು, ಅದು ತಗೋತಲ್ಲ. ಚೈನ್ ಕಿತ್ತಾಕ್ಬಿಟ್ಟಿದೆ ಅಂತ ಭಯ ಪಡುತ್ತೆ, ಯಾಕಂದ್ರೆ ಅಷ್ಟೊಂದು ವಿಲ್ ಪವರ್ ಇದೆ. ವಿಲ್ ಪವರ್ ಕೂಡ ಅದು ಬಿಟ್ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಮೈಂಡ್ ಸ್ಟ್ರಾಂಗ್ ಇಲ್ಲ ಸರ್. ಓಕೆ, ಸೂಪರ್ ಸರ್. ಸೊ ಇದೇ ತರ ನಮಿಗೂ ಎಷ್ಟೋ ವಿಚಾರಗಳಲ್ಲಿ ಕಂಡೀಷನ್ ಆಗಿದೆ. ಸೊ ನಮಿಗೂ ಗೊತ್ತಿಲ್ದಲೆ ಎಷ್ಟೋ ವಿಚಾರಗಳಲ್ಲಿ ನಾವೇನ್ ಅನ್ಕೊಂಡಿದೀವಿ ಅಂತ ಅಂದ್ರೆ ನಮ್ ಕೈಯಲ್ಲಿ ಆಗೋದಿಲ್ಲ, ನಾವ್ ಇದನ್ ಮಾಡಕ್ ಆಗೋದಿಲ್ಲ ಅಂತೇಳಿ ಎಷ್ಟೋ ವಿಚಾರಕ್ಕೆ ನಾವೇ ಚೈನ್ಗಳು ಹಾಕೊಂಡಿದೀವಿ. ಸೊ ಹಂಗಾಗಿ ಏನಾಗ್ತಿದೆ ಅಂತ ಅಂದ್ರೆ ನಾವ್ ಎಷ್ಟೋ ವಿಚಾರಗಳನ್ನ ಮಾಡಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ನಮ್ ಕೈಲಿ ಏನಕ್ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ ಇಟ್ಸ್ ನಾಟ್ ಅ ಲಿಮಿಟೇಷನ್ ಆಫ್ ಬಾಡಿ, ಇಟ್ಸ್ ನಾಟ್ ದ ಲಿಮಿಟೇಷನ್ ಆಫ್ ನಮ್ ಪ್ರಾಬ್ಲಮ್ ಇರ್ಬೋದು. ಇಟ್ಸ್ ಆಲ್ ದ ಲಿಮಿಟೇಷನ್ ದಟ್ ವಿ ಆರ್ ಸೀಯಿಂಗ್ ಇನ್ ಅವರ್ ಮೈಂಡ್. ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಾವು ಆ ಲಿಮಿಟೇಷನ್ ನೋಡ್ತಾ ಇರೋದ್ರಿಂದ ಸೊ ನಮಗೆ ಕೆಲವೊಂದು ವಿಚಾರಗಳನ್ನ ಮಾಡಕ್ ಆಗ್ತಾ ಇಲ್ಲ. ಸೊ ವೆಲ್ಕಮ್ ಟು ದ ವಾಟ್ ಈಸ್ ಹೋಲ್ಡಿಂಗ್ ಬ್ಯಾಕ್
ಅಫಿಷಿಯಲಿ ಈಗ ನಾವು ಶುರು ಮಾಡ್ತಾ ಇದೀವಿ. ಸೊ ಇಷ್ಟೋ ತನಕ ಕಾಂಟೆಕ್ಸ್ಟಿಗೋಸ್ಕರ ಸೊ ಅದ್ರ ಮೆಮೊರೀಸ್ ಥ್ರೂ ಬರ್ಬೇಕಾಯ್ತು. ಯಾಕೆ ಅಂತ ಅಂದ್ರೆ ನಮ್ ಹಳೆ ಮೆಮೊರೀಸು ನಮಗೆ ಗೊತ್ತಿಲ್ದಲೇನೋ ಗೊತ್ತಿದ್ದೋ ಎಷ್ಟೋ ವಿಚಾರಗಳಿಗೆ ನಮಗೆ ಆಕ್ಚುಲಿ ಕೆಲವೊಂದು ಟೈಮ್ ಲಿಮಿಟೇಷನ್ ಸೆಟ್ ಮಾಡ್ತಾ ಇರತ್ತೆ, ಮತ್ತೆ ಎಷ್ಟೋ ಟೈಮು ನಮಗ್ ತಡೀತಾ ಇರತ್ತೆ. ಸೊ ಅದನ್ನ ರೀಕಾಲ್ ಮಾಡಕ್ಕೋಸ್ಕರ ನಾವು ಅದನ್ನೆಲ್ಲ ಗೋತ್ರು ಮಾಡ್ಬೇಕಾಯ್ತು. ಸೊ ರೆಕಾರ್ಡಿಂಗ್ ವಿಡಿಯೋ ನೋಡ್ತಿರೋರು ನಿಮಗೇನ್ ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವೀಗ ಸೆಷನ್ ಶುರು ಮಾಡೋಣ. ಸೊ ವಾಟ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್? ಈ ಸೆಷನ್ ಇಂದ ನೀವು ಹೊಸದೇನಾರೋ ಕಲ್ತಿದ್ದೀನಿ ಅಂತ ಅನ್ಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಿಮಗೆ ನಿಜವಾಗ್ಲೂ ಈ ಸೆಷನನ್ನ ಫುಲ್ ವಾಚ್ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಐ ವಾಂಟ್ ಟು ವಾಚ್ ದ ಫುಲ್ ಸೆಷನ್ ಅಂತ. ನಾನು ಇನ್ನು 100 ಸಬ್ಸ್ಕ್ರೈಬರ್ಸ್ ಆದರೆ ಇಲ್ಲ 100 ಕಮೆಂಟ್ ಆದರೆ ಎರಡರಲ್ಲಿ ಯಾವುದು ಫಾಸ್ಟಾಗಿ ಆಗುತ್ತೆ ಆಗ ನಾನು ನೆಕ್ಸ್ಟ್ ವಿಡಿಯೋನ ರಿಲೀಸ್ ಮಾಡ್ತೀನಿ. ನಿಮ್ಮ ಕರೆಂಟ್ ವರ್ಷನನ್ನು ಬೆಸ್ಟ್ ವರ್ಷನ್ ಮಾಡ್ಕೊಬೇಕು ಅಂತ ಇದ್ದರೆ DM ಮಾಡಿ ಮೈಂಡ್ಸೆಟ್ ಅಂತ ಇನ್ಸ್ಟಾಗ್ರಾಮಲ್ಲಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಧನ್ಯವಾದಗಳು.